ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ವರದಿ ತಲೆ ಬಿಸಿ ಹೆಚ್ಚು ಮಾಡಿದೆ ಅಂತ ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಒಂದು ಅಧಿವೇಶನವೂ ಕೂಡ ಆಗ್ತಾ ಇದೆ. ಆ ಅಧಿವೇಶನದ 2ನೇ ದಿನದ ಮಹಾ ಅಧಿವೇಶನ ಇವತ್ತಿರುತ್ತೆ. ಆ ಅಧಿವೇಶನದಲ್ಲಿ ನೌಕರರು ಭಾಗಿಯಾಗ್ತಾರೆ. ನೌಕರರ ಅಧಿವೇಶನವೂ ಕೂಡ ಇದೆ. ಇದು ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚು ಮಾಡಿದೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಆ 2ನೇ ದಿನದ ಅಧಿವೇಶನ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಮಹಾ ಅಧಿವೇಶನ, ಈ ಅಧಿವೇಶನದಲ್ಲಿ ದಾವಣಗೆರೆಯ MBA ಮೈದಾನದಲ್ಲಿ ನಡೀತಾ ಇರುವಂತಹ ಅಧಿವೇಶನ ಇದು. ವೀರಶೈವ ಲಿಂಗಾಯತ ಮಹಾ ಅಧಿವೇಶನ 2ನೇ ದಿನದ ಅಧಿವೇಶನ. ಈ ಅಧಿವೇಶನದಲ್ಲಿ ಇವತ್ತು ನೌಕರರ ಅಧಿವೇಶನವೂ ಕೂಡ ಇದೆ. ಬರೀ 24ನೇ ಮಹಾ ಅಧಿವೇಶನದಲ್ಲಿ ಇವತ್ತು ಮಾಜಿ ಸಿಎಂಗಳು ಭಾಗಿಯಾಗುವಂತ ನಿರೀಕ್ಷೆ ಇದೆ. BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಭಾಗಿಯಾಗ್ತಾರೆ ಈ ಅಧಿವೇಶನದಲ್ಲಿ. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಭಾಗಿಯಾಗ್ತಾರೆ. ಇದು ಪಕ್ಷಾತೀತವಾಗಿ ನಡೀತಾ ಇರುವಂತಹ ಅಧಿವೇಶನ ಇದು. ನಿನ್ನೆಯ ಮಹಾ ಅಧಿವೇಶನದ ಆ ಸ್ಟೇಜ್ ಅನ್ನೇ ನಾವು ಗಮನಿಸಿದ್ವಿ. ಎಷ್ಟು ಜನ ಇದ್ರು? ಕಾಂಗ್ರೆಸ್ನಿಂದ ಇದ್ರು, ಬಿಜೆಪಿಯಿಂದ ಇದ್ರು, ಎಲ್ಲರೂ ಇದ್ರು. ಆದ್ರೆ ಇವತ್ತು ಈ ಅಧಿವೇಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಯಶವಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶವಂತ್, ನಿನ್ನೆ ಒಂದಷ್ಟು ಜನ ಭಾಗಿಯಾಗಿದ್ರು, ಪಕ್ಷಾತೀತವಾಗಿತ್ತು. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಜಾಯಿನ್ ಆಗ್ತಾ ಇದ್ದಾರೆ ಈ ಅಧಿವೇಶನಕ್ಕೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಈಗಿರುವಂತಹ ಆಡಳಿತ ಪಕ್ಷಕ್ಕೆ ಯಾವ ರೀತಿಯಾಗಿ ತಲೆ ಬಿಸಿ ಹೆಚ್ಚು ಮಾಡಿದೆ ಅಂತ ಈ ಅಧಿವೇಶನ ಇವತ್ತು ಯಾವುದ್ರ ಬಗ್ಗೆ ಚರ್ಚೆ ಆಗಬಹುದು? ವಾಸುದೇವ್, ಇವತ್ತು ಕೊನೆಯ ದಿನ ಅಂದರೆ 2ನೇ ದಿನ ಆಗಿರೋದ್ರಿಂದ ಇವತ್ತು 3 ಗಂಟೆಗೆ ಒಂದು ನಿರ್ಣಯವನ್ನು ಮಂಡನೆ ಮಾಡ್ತಾರೆ. 2 ದಿನಗಳ ಕಾಲ ಏನು ಚರ್ಚೆ ಆಗಿತ್ತು ಆ ಚರ್ಚೆಗೆ ಸಂಬಂಧಪಟ್ಟಂತ ಒಂದು ನಿರ್ಣಯ ಆಗುತ್ತೆ. 2 ದಿನಗಳ ಕಾಲ ವೇದಿಕೆ ಮೇಲೆ ಭಾಷಣ ಮಾಡಿದ ವಿರೋಧ ಮಾಡಬೇಕು. ಜಾತಿ ಗಣತಿಯನ್ನು ಏನು ಕಾಂತರಾಜ್ ವರದಿ ಆ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋಂಥ ಒಂದಾದ್ರೆ, ಹೇಳಿ ಕಂಟಿನ್ಯೂ. ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನ ಎಲ್ಲ ಪಂಗಡಗಳನ್ನು ಕೇಂದ್ರ ಸರ್ಕಾರ OBCಗೆ ಸೇರ್ಪಡೆ ಮಾಡಬೇಕು. ಈ 2 ನಿರ್ಣಯಗಳನ್ನು ತೆಗೆದುಕೊಂಡು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಪಕ್ಷಾತೀತವಾಗಿ ಒಂದು ನಿರ್ಣಯವನ್ನು ಕೂಡ ಪಾಸ್ ಮಾಡಿಕೊಂಡಿದ್ರು. ಅದರಲ್ಲಿ OBC ಪಟ್ಟಿಗೆ ಸೇರಿಸಬೇಕು ಲಿಂಗಾಯತ ಸಮುದಾಯವನ್ನ. ಅದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಯಾರು ಶಿಫಾರಸು ಮಾಡಬೇಕು? ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅನ್ನೋದು ಕೂಡ ಆ ನಿರ್ಣಯದ ಭಾಗವಾಗಿತ್ತು. ಅದರ ಜೊತೆಗೆ ಮಹಾಸಭಾದ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಎಲ್ಲರೂ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಈ ಒಂದು ನಿರ್ಣಯವನ್ನು ಕೂಡ ನಿನ್ನೆಯ ಅಧಿವೇಶನದಲ್ಲಿ ಪಾಸ್ ಮಾಡಲಾಗಿತ್ತು. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲಿ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಯಶವಂತ್ ಫೋನೋದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಯಶವಂತ್, ಆಗಲೇ ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ವಾಸುದೇವ್, ಇವತ್ತು ಏನು ಜಾತಿ ಗಣತಿ ಚಿನ್ನಪ್ಪ ರೆಡ್ಡಿ ವರದಿ ಪ್ರಕಾರ 17% ಲಿಂಗಾಯತರಿದ್ರು. ಆದ್ರೆ ಕಾಂತರಾಜು ವರದಿ ಪ್ರಕಾರ ಕೇವಲ 10.60% ಇದ್ದಾರೆ. ಅದು ಹೇಗೆ ಕಡಿಮೆ ಆಗುತ್ತೆ? ಹಾಗಾಗಿ ಈಗ ಮಾಡಿರುವಂತಹ ಕಾಂತರಾಜು ವರದಿ ಏನಿದೆ ಆ ವರದಿ ಅವೈಜ್ಞಾನಿಕವಾಗಿದೆ. ಆ ವರದಿ ಒಂದು ವೇಳೆ ಜಾರಿ ಇದೆ ಆದ್ರೆ ಲಿಂಗಾಯತ ಸಮುದಾಯ ಸಾಕಷ್ಟು ಅನ್ಯಾಯಕ್ಕೆ ಒಳಗಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮುಂದಿರುವಂತಹ ಒಂದು ನಿರ್ಣಯವನ್ನ ಇವತ್ತು ಕೈಗೊಳ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇದು ತಲೆನೋವು ಅಂತ ಹೇಳ್ಬೋದು. ರಾಜ್ಯದಲ್ಲಿ ಲಿಂಗಾಯತ ಒಕ್ಕಲಿಗ ಪ್ರಬಲ ಸಮುದಾಯ ಆಗಿದ್ದು ಆ 2 ಸಮುದಾಯಗಳು ಕೂಡ ಈಗ ಜಾತಿ ಗಣತಿಯನ್ನು ವಿರೋಧ ಮಾಡ್ತಿದ್ದಾರೆ. ಹಾಗಾಗಿ ನಿನ್ನೆಯಿಂದ ಏನು ಪ್ರತಿಯೊಬ್ಬರು ಮಾತ್ರ ಸ್ವಾಮೀಜಿ ಇರ್ಬೋದು, ಶಾಸಕರು, ಸಂಸದರು ಎಲ್ಲರೂ ಕೂಡ ಒಬ್ಬರಿಂದ ಹೇಳಿದ್ದೇನೆ ಅಂದ್ರೆ ನಾವು ಜಾತಿ ಗಣತಿಯಿಂದ ವಿರೋಧ ಮಾಡೋಣ. ಚಿನ್ನಪ್ಪ ರೆಡ್ಡಿ ವರದಿ ಏನು ಆಗಿತ್ತು ಅದೇ ರೀತಿಯಾಗಿ ವೈಜ್ಞಾನಿಕವಾಗಿ ಮತ್ತೊಮ್ಮೆ ವರದಿ ಆಗಬೇಕು ಅಂತ ಹೇಳಿ ಅದನ್ನ ಸರ್ಕಾರದ ಮುಂದೆ ಇರೋದು. ಜೊತೆಗೆ ವೀರಶೈವ ಲಿಂಗದ 2 ಕೂಡ ಒಂದೇ, ಅದು 2 ಬೇರೆ ಅಲ್ಲ ಅಂತ ಹೇಳಿ. ಕಾರಣ ಏನಂದ್ರೆ ಈ ಹಿಂದೆ MB ಪಾಟೀಲ್ ಅವರು ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮ ಮಾಡಬೇಕಂತ ಹೋರಾಟ ಮಾಡೋದು, ಪಂಚಮಸಾಲಿಯವರು ಅವರು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿದ್ರು. ಹಾಗಾಗಿ ವೀರಶೈವ ಲಿಂಗಾಯತ ಏನಿದೆ 2 ಕೂಡ ಒಂದೇನೆ. ಎಲ್ಲ ಒಳಪಂಗಡನ್ನ ಒಳಗೊಂಡಂತೆ ಎಲ್ಲರನ್ನು OBCಗೆ ಸೇರಿಸಬೇಕು. ಆ OBCಗೆ ಸೇರಿಸುವಂತ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನೋ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಈ 2 ನಿರ್ಣಯಗಳನ್ನ ಮಧ್ಯಾಹ್ನ 3 ಗಂಟೆಗೆ ತೆಗೆದುಕೊಂಡು ಅಧಿವೇಶನದ ಅಧ್ಯಕ್ಷರು ಇಡೀ ಜನರಿಗೆ ಒಂದು ಸಂದೇಶನ ಕೊಡ್ತಾರೆ. ನಮ್ಮ ನಿರ್ಣಯ ಈ ರೀತಿ ಇದೆ, ಈ ನಿರ್ಣಯವನ್ನ ರಾಜ್ಯ ಸರ್ಕಾರಕ್ಕೆ ನಾವು ಸಲ್ಲಿಕೆ ಮಾಡ್ತೀವಿ ಅನ್ನೋದು ಮಾತನ್ನ ಹೇಳ್ತಾರೆ. ಥ್ಯಾಂಕ್ ಯು ಯಶವಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.